ಪವರ್ಫುಲ್ ಆನಿಮಲ್ ಮೇಕ್ ಪ್ಲೇಸಸ್ ಪವರ್ಫುಲ್. ಏನಪ್ಪ ಇವನು ಪೀಪಲ್ ತೆಗೆದಾಕ್ಬಿಟ್ಟು ಆನಿಮಲ್ ಅಂತ ಹೇಳ್ತಾವನಲ್ಲ ಅಂತ ಅನ್ಕೋಬಹುದು. ಅಂಥದ್ದೇ ಒಂದು ಆನಿಮಲ್ ಬಗ್ಗೆ ಹೇಳಕ್ ಬಂದಿದ್ದೀನಿ. ಹಾಯ್, ನಾನು ದೀಪಕ್. ಚಾಪ್ಟರ್ 1, ಕ್ಯಾಪ್ಚರ್. ಮಸೈ ಮರ ಅನ್ನೋ ಓಪನ್ ಗ್ರಾಸ್ ಲ್ಯಾಂಡ್ ತುಂಬಾನೇ ಅತಿ ಹೆಚ್ಚು ಕಾಡು ಪ್ರಾಣಿ ಇರ್ತಕ್ಕಂಥ ಪ್ರದೇಶ ಅದು. ಈ ಒಂದು ಪ್ರದೇಶದಲ್ಲಿ ಒಂದು ಸಿಂಹ ಇರುತ್ತೆ. ಗಂಡು ಸಿಂಹ ಒಂದು, 5 ಹೆಣ್ಣು ಸಿಂಹಗಳಿರ್ತವೆ. ಆ ಹೆಣ್ಣು ಸಿಂಹಗಳಿಗೆ 4 ಮರಿ ಸಿಂಹಗಳಿರ್ತವೆ. ಸೊ ಈ ಒಂದು ಗಂಡು ಸಿಂಹ ಆಳ್ತಾ ಇರುತ್ತೆ. ಬೇರೆ ಎಲ್ಲಿಂದನೋ ಬಂದಂತ ಒಂದು 6 ಸಿಂಹಗಳು ಬಂದು ಈ ಒಂದು ಗಂಡು ಸಿಂಹನ ಸಾಯಿಸ್ಬಿಡುತ್ತೆ. ಸಾಯಿಸಿದಂತ ಸಮಯದಲ್ಲಿ ಈ ಒಂದು ಹೆಣ್ಣು ಸಿಂಹದಲ್ಲಿ ಒಂದು ಸಿಂಹ ಏನ್ ಮಾಡುತ್ತೆ, ಆ 4 ಮರಿ ಸಿಂಹಗಳನ್ನ ಎಲ್ಲೋ ತುಂಬಾ ದೂರದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಡ್ತವೆ. ಬಿಟ್ಬಿಟ್ಟು ಬಂದು ಒಂದು 4 ವರ್ಷಗಳಾಗಿದ ನಂತರ ಅಲ್ಲಿ 4 ಮರಿ ಸಿಂಹಗಳಿರ್ತಾವಲ್ಲ, ಅದನ್ನು ಎಲ್ಲ ನಮ್ಮ ತಂದೆ ಆಳ್ತಿದ್ದಂಥ ಜಾಗನ ನಾವು ಕ್ಯಾಪ್ಚರ್ ಮಾಡ್ಕೋಬೇಕು ಅಂದ್ಬಿಟ್ಟು 4 ಬರ್ತವೆ. 4 ಸಿಂಹಗಳಲ್ಲಿ ಒಂದು ಅಣ್ಣ ಸಿಂಹ, ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. 2ನೇದು ಮೊರಾಣಿ, 3ನೇದು ಸೆಕಾಯ್, 4ನೇದು ಹಂಟರ್. ಈ 3 ಸಿಂಹಗಳು ಏನ್ ಮಾಡ್ತವೆ, ಹೋಗ್ತಾ ಇದ್ದಂಗೆ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಅಲ್ಲಿ 6 ಸಿಂಹಗಳು ಇರ್ತಾವಲ್ಲ, 6 ಸಿಂಹದಲ್ಲಿ ಒಂದು ಸಿಂಹ ಆಲ್ಫಾ ಆಗ್ಬಿಟ್ಟಿರುತ್ತೆ. ಆಲ್ಫಾ ಆದಂತ ಸಮಯದಲ್ಲಿ ಅದನ್ನ ಅಟ್ಯಾಕ್ ಮಾಡಕ್ ಆಗ್ತಾ ಇರತ್ತಲ್ಲ, ಭಯ ಪಡ್ತಾ ಇರುತ್ತೆ ಈ ಮೊರಾಣಿ, ಸಿಕಾಯ್ ಮತ್ತೆ ಹಂಟರ್. ಇಲ್ಲಿ ಬಂದಂತ ಅಣ್ಣ ಸಿಂಹ ಯಾವ್ದಿದೆ ಅದು ಬಂದು ಏಕಾಏಕಿ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಆಲ್ಫಾನ. ಆ ಆಲ್ಫಾ ಏನ್ ಮಾಡುತ್ತೆ, ಒಂದು ಪಂಜ ಎತ್ತಿ ಒಂದು ಕೊಡುತ್ತೆ. ಕೊಟ್ಟಂತ ಸಮಯದಲ್ಲಿ ಈ ರೈಟ್ ಸೈಡ್ ಭಾಗದಲ್ಲಿ ಒಂದು ಸ್ಕಾರ್ ಆಗೋಗುತ್ತೆ. ಆ ಸ್ಕಾರ್ ಆದಂತ ಸಮಯದಲ್ಲಿ ಇನ್ನ ಕೋಪ ಆದಂತ ಈ ಸಿಂಹ ಏನ್ ಮಾಡುತ್ತೆ, ಅಣ್ಣ ಸಿಂಹ ಏನ್ ಮಾಡುತ್ತೆ, ಏಕಾಏಕಿ ದಾಳಿ ಮಾಡ್ಬಿಟ್ಟು ಆಲ್ಫಾ ಸಿಂಹನ ಸಾಯಿಸ್ಬಿಡುತ್ತೆ. ಸಾಯಿಸಿದಂತ ಅಣ್ಣ ಸಿಂಹದ ಹೆಸರು ಸ್ಕಾರ್ಫೇಸ್. ಈ ಸ್ಕಾರ್ಫೇಸ್ ಒಂದು ಆಲ್ಫಾ ಲಯನ್ನ ಸಾಯಿಸಿದ ನಂತರ ಈ ಒಂದು ಸ್ಕಾರ್ಫೇಸ್ ಬಂದು ಆಲ್ಫಾ ಲಯನ್ ಆಗುತ್ತೆ. ಈ ಸಿಂಹ ಆಲ್ಫಾ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಅದರ ಕೂದಲು ನೋಡಿದ್ರೆ ಕಪ್ಪಗಾದಂತ ಸಂದರ್ಭದಲ್ಲಿ ಅದಕ್ಕೆ ಹೈ ಟೆಸ್ಟೋಸ್ಟೆರಾನ್ ಇದೆ ಅಂತ ಅರ್ಥ. ಸೊ ಇದನ್ನ ಆ ಲಯನ್ ಪ್ರೈಡ್ ಅಲ್ಲಿ ರಾಯಲ್ಟಿ ಅನ್ನೋ ತರ ನೋಡ್ತಾ ಹೋಗ್ಬೋದು. ಸೊ ಇದನ್ನ ಈ ಸ್ಕಾರ್ಫೇಸ್ ಹೊಂದಿರುತ್ತೆ. ಈ ಸ್ಕಾರ್ಫೇಸ್ಗೆ 9 ಮರಿ ಸಿಂಹಗಳು ಹುಟ್ಟುತ್ತವೆ. ಈ ಒಂದು 9 ಸಿಂಹಗಳಲ್ಲಿ 4 ಸಿಂಹಗಳು ನೈಲ್ ರಿವರ್ ಹತ್ರ ನೀರು ಕುಡಿಯಕ್ಕೆ ಅಂತ ಹೋದಂತ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಮೊಸಳೆಗಳು ಅದನ್ನ ತಿಂದ್ಬಿಡ್ತವೆ. ಅದನ್ನ ನೋಡಿದಂತ ಈ ಸ್ಕಾರ್ಫೇಸ್ ಬಂದ್ಬಿಟ್ಟು ಇಮಿಡಿಯೇಟ್ ಆಗಿ ಅಲ್ಲಿರ್ತಕ್ಕಂಥ 6-7 ಮೊಸಳೆಗಳನ್ನ ಈಸಿಯಾಗಿ ಸಾಯಿಸ್ಬಿಡುತ್ತೆ. ಇದಾದ್ಮೇಲೆ ಇವಾಗ ಇನ್ನೊಂದು ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ. ಇಲ್ಲಿ ಒಂದು ಹೆಣ್ಣು ಸಿಂಹ ಒಂದು ಹಂಟ್ ಮಾಡಿ ವೆಯ್ಟ್ ಮಾಡ್ತಾ ಇದೆ, ಯಾರಾದ್ರೂ ಬಂದ್ರೆ ಎತ್ಕೊಂಡು ಹೋಗೋಣ ಅನ್ನೋ ತರ. ಅದ್ರ ಸರೌಂಡಿಂಗ್ ಸುತ್ತಮುತ್ತ ಒಂದು 50 ಹೈನಾಗಳು ನಿಂತ್ಕೊಂಡಿದೆ. ಒಂದು ಹೈನಾ ಏನ್ ಹಂಟ್ ಮಾಡಿದೆ ಅದನ್ನ ಮಾತ್ರ ಎತ್ಕೊಂಡು ಹೋಗ್ಬೋದು, ಇಲ್ಲಾಂದ್ರೆ ಇನ್ನೊಂದು ಮಾತ್ರ ಎತ್ಕೊಂಡು ಹೋಗ್ಬೋದು, ಇಲ್ಲ ಅಂದ್ರೆ ಆ ಲಯನಸ್ನು ಸಾಯಿಸ್ಬಿಡ್ಬೋದು. ಆವಾಗ ಈ ಸ್ಕಾರ್ಫೇಸ್ ಅಲ್ಲಿರ್ತಕ್ಕಂಥ ಅಷ್ಟು ಹೈನಾಗಳನ್ನ ಓಡಿಸ್ಬಿಡುತ್ತೆ. ರಿಪೋರ್ಟ್ಸ್ ಪ್ರಕಾರ ಈ ಸ್ಕಾರ್ಫೇಸ್ ಆಲ್ಮೋಸ್ಟ್ 130ಕ್ಕೂ ಹೆಚ್ಚು ಹೈನಾನ ಸಾಯಿಸಿದೆ, 110ಕ್ಕೂ ಹೆಚ್ಚು ಸಿಂಹಗಳನ್ನ ಸಾಯಿಸಿದೆ, ಒಂದು ನೀರಾನೆನ್ ಸಾಯಿಸಿದೆ, ಅಂದ್ರೆ ಹಿಪೋಪೊಟಮಸ್ನ ಸಾಯಿಸಿದೆ. ಚಾಪ್ಟರ್ 3, ಡೆತ್. ತುಂಬಾ ಬೆರಳೆಣಿಕೆ ಅಷ್ಟು ಸಿಂಹಗಳು ಮಾತ್ರ ಅದರ ಪರಿಪೂರ್ಣ ಲೈಫ್ ಸ್ಪ್ಯಾನ್ನ ಕಂಪ್ಲೀಟ್ ಮಾಡಿರೋದು. ಅದರಲ್ಲಿ ಈ ಸ್ಕಾರ್ಫೇಸ್ ಒಂದು. ಆಲ್ಮೋಸ್ಟ್ 14ರಿಂದ 15 ವರ್ಷ ಮಾತ್ರ ಒಂದು ಲಯನ್ಗೆ ಲೈಫ್ ಸ್ಪ್ಯಾನ್ ಇರುತ್ತೆ. ಈ ಸ್ಕಾರ್ಫೇಸ್ 14 ವರ್ಷ ಬದುಕಿತ್ತು. ಜೂನ್ 11, 2021 ಈ ಸ್ಕಾರ್ಫೇಸ್ ನ್ಯಾಚುರಲ್ ಡೆತ್ ಆಗಿ ತೀರೋಗುತ್ತೆ. ಈ ಸ್ಕಾರ್ಫೇಸ್ ಕ್ಯಾಪ್ಚರ್ ಮಾಡಿದಾಗಿಂದ ಸಾಯೋವರೆಗೂ 10 ವರ್ಷ ಟೈಮ್ ಪೀರಿಯಡ್ ಅಲ್ಲಿ 10 ವರ್ಷನೂ ರಾಜನಾಗೇ ಇದೆ. ಈ ಒಂದು ಸ್ಕಾರ್ಫೇಸ್ಗೆ ಸಪ್ರೇಟ್ ಆಗಿ ಒಂದು ವಿಕಿಪೀಡಿಯಾ ಪೇಜ್ ಕೂಡ ಇದೆ. ಆಮೇಲೆ ನ್ಯಾಷನಲ್ ಜಿಯೋಗ್ರಫಿ ಆಗಿರ್ಬೋದು, BBC ನ್ಯೂಸ್ ಆಗಿರ್ಬೋದು, ದೊಡ್ಡ ದೊಡ್ಡ ಮ್ಯಾಗಝೀನ್ಸ್ಗಳು ಆಗಿರ್ಬೋದು, ಎಲ್ಲದರಲ್ಲೂ ಸ್ಕಾರ್ಫೇಸ್ ತೀರೋದಂಥ ಸಮಯದಲ್ಲಿ, ಇಲ್ಲಾಂದ್ರೆ ಸ್ಕಾರ್ಫೇಸ್ ಇದ್ದಂಥ ಸಮಯದಲ್ಲಿ ಅದ್ರದ್ದೇ ಹೆಡ್ಲೈನ್ಸ್ ಆಗಿತ್ತು. ಈ ಸ್ಕಾರ್ಫೇಸ್ ಇಂದ ನಾವು ಕಲಿಯುವಂಥದ್ದು ಏನಪ್ಪಾ ಅಂದ್ರೆ, ಅದ್ರ ಮೈ ಅಷ್ಟೊಂದು ದೈಹಿತ್ಯವಾಗಿರ್ಲಿಲ್ಲ, ಬಟ್
ಅದರ ಮೆದುಳು ತುಂಬಾ ದೈಹಿತ್ಯವಾಗಿತ್ತು, ಅದರ ಮೈಂಡ್ಸೆಟ್ ತುಂಬಾ ಪವರ್ಫುಲ್ ಆಗಿತ್ತು. ಲಿವ್ ಲೈಕ್ ಅ ಲೆಜೆಂಡ್, ಡೈಡ್ ಲೈಕ್ ಅ ಲೆಜೆಂಡ್ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್, ನಿಮ್ಮ ಕಮೆಂಟ್ ನನಗೆ ಪ್ರೋತ್ಸಾಹ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಸೈನಿಂಗ್ ಆಫ್, ದೀಪಕ್.